ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ಇದು ನೀವು ನೋಡ್ತಿದ್ದೀರಾ ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೇಗಿರುತ್ತೆ ನೋಡೋಣ. ನಾನಿಲ್ಲಿ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ನಷ್ಟು ಬಾಳೆ ದಿಂಡನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ ಒಂದು 5ರಿಂದ 6 ಎಲೆಯಷ್ಟು ಪುದೀನನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 5ರಿಂದ 6 ಮೆಣಸಿನಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೀವು ಫಿಲ್ಟರ್ ಮಾಡಿಕೊಂಡು ಕುಡಿಬೋದು. ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಇರುತ್ತೆ ಅಂಥವ್ರಿಗೆ ಇದು ಒಂದು ಅಮೃತದಂತೆ ಇರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಈ ರೀತಿ ಪುದೀನ ಎಲ್ಲವನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ನಮಗೆ ಆ ಒಗ್ಗರು ಏನಿರುತ್ತೆ ಬಾಳೆ ದಿಂಡಿಂದು ಅದು ಗೊತ್ತೇ ಆಗೋದಿಲ್ಲ. ನಂತರ ನಾನಿಲ್ಲಿ ಒಂದು ಸ್ಮೂತಿಯನ್ನು ಮಾಡ್ಕೊಳ್ಳೋದಕ್ಕೆ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಆ್ಯಪಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಪಲನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ 1 ಕ್ಯಾರೆಟನ್ನು ಸೇರಿಸ್ಕೊಂಡು ಹಾಗೆ 1 ಬಾಳೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೆನೆಸಿಟ್ಟಂಥ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 5ರಿಂದ 6 ಬಾದಾಮಿಯನ್ನು ಸೇರಿಸ್ಕೊಂಡ್ರೆ ಆಗುತ್ತೆ. ನಂತರ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕಲ್ಲಂಗಡಿ ಬೀಜವನ್ನು ಸೇರಿಸ್ಕೊಂಡು ನಂತರ 1 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೀವು ನೆನೆಸಿಟ್ಟಂಥ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜಕ್ಕೆ ನೀವು ಸೇರಿಸ್ಕೊಂಡು ಕುಡಿಬೋದು. ನಾನಿಲ್ಲಿ ರಾತ್ರಿಯೇ ನೆನೆಸಿಟ್ಟಿದ್ದೆ 1/2 ಟೇಬಲ್ ಸ್ಪೂನಷ್ಟು. ಅದನ್ನು ಅದಕ್ಕೆ ನಾನಿಲ್ಲಿ ಈ ಮಿಕ್ಸ್ಚರನ್ನು ಸೇರಿಸ್ಕೊಂಡು ನಂತರ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ನೆಸ್ಗೋಸ್ಕರ ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು. ನಂತರ ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕುಡಿಯುವಾಗ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಇಂಟ್ರೆಸ್ಟ್ ಕೂಡ ಇರುತ್ತೆ ಕುಡಿಯೋದಕ್ಕೆ. ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ ಅಲ್ವಾ, ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಸೇರಿಸ್ಕೊಳ್ಳಿ. ದಿನಕ್ಕೆ 1 ಸೇಬನ್ನು ಸೇವಿಸ್ತಾ ಹೋದರೆ ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಹೋಗೋದೇ ಪರಿಸ್ಥಿತಿ ಬರೋದಿಲ್ಲ ಅಂತ ಎಲ್ಲರೂ ಕೂಡ ತಿಳ್ಕೊಂಡಿರ್ತೀವಿ. ಆದರೆ ಸೇಬನ್ನು ಸೇರಿಸೋದ್ರ ಜೊತೆಗೆ ನಾನಿಲ್ಲಿ ಕ್ಯಾರೆಟನ್ನು ಸೇರಿಸಿದ್ದೀನಿ. ಕ್ಯಾರೆಟಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಾನಿಲ್ಲಿ ಬಾಳೆಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಡೈಜೆಷನ್ಗೆ ಇದು ಕೂಡ ತುಂಬಾ ಒಳ್ಳೆಯದು. ಇದೊಂದು ಎಲ್ಲನೂ ಕೂಡ ಬ್ಯಾಲೆನ್ಸ್ ಆಗಿರುವಂಥ ಒಂದು ಸ್ಮೂತಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಹೆವಿಯಾಗಿ ತಿನ್ನಲಿಕ್ಕೆ ಇಷ್ಟ ಇರೋದಿಲ್ಲ ಅಥವಾ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಳ್ಬೇಕು ಅನ್ನೋರು, ಹೆಲ್ದಿಯಾಗಿ ಏನಾದರೂ ಮಾಡ್ಕೊಳ್ಬೇಕು ಅನ್ನೋರು ಈ ರೀತಿ ಸ್ಮೂತಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ನೀವೇನಾದರೂ ಈ ರೀತಿ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಿಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿನ ಒಣಗಿಸ್ಕೊಂಡು ನಂತರ ಅದರಲ್ಲಿರುವಂಥ ತೊಟ್ಟನ್ನು ಬಿಡಿಸ್ಕೊಂಡು ಇದನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ನಂತರ ನಾನಿಲ್ಲಿ ಖಾರದ ಪುಡಿಯನ್ನು ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಹೋದ್ವಿ. ನಾನು ಯಾವುದೇ ರೀತಿ ರೆಡಿಯಾಗಿರುವಂಥ ಖಾರದ ಪುಡಿ ಅಥವಾ ಮಸಾಲೆ ಏನನ್ನು ಯೂಸ್ ಮಾಡೋದಿಲ್ಲ, ಮನೆಯಲ್ಲೇ ಮಾಡಿಕೊಂಡು ಅಭ್ಯಾಸ. ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿನ ಒಣಗಿಸ್ಕೊಂಡು ನಂತರ ನಾನಿಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದು ನಂತರ ಇದನ್ನು ಒಂದು ಪ್ಲೇಟಲ್ಲಿ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ನಂತರ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬ ದಿನದವರೆಗೂ ನಮಗೆ ಬರುತ್ತೆ. ನಂತರ ನಾನಿಲ್ಲಿ ಚಪಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1-2 ಕ್ಯಾರೆಟನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಂತರ ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಚಪಾತಿಯನ್ನು ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ತರಕಾರಿ ಯಾರೆಲ್ಲ ತಿನ್ನಲ್ಲ ಅಂಥವರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಕಲರ್ಫುಲ್ಲಾಗೂ ಕೂಡ ಇರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆ ಫ್ಲೇವರ್ ಕೂಡ ಚೇಂಜ್ ಇರೋದ್ರಿಂದ ಚಪಾತಿ ಯಾರೆಲ್ಲ ತಿನ್ನಲ್ಲ ಅಂಥವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಂತರ ಆ ಮಿಕ್ಸ್ಚರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ನಾನಿಲ್ಲಿ ಸ್ವಲ್ಪ ನೆನೆಯಲಿಕ್ಕೆ ಬಿಟ್ಟೆ. ನಂತರ ಇದರ ಕಾಂಬಿನೇಷನ್ ಆಗಿ ನಾನು ಎಣ್ಗಾಯನ್ನು ಮಾಡ್ಕೊಂಡಿದ್ದೆ. ಅದಕ್ಕಾಗಿ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಶೇಂಗಾವನ್ನು ಹುರಿದ್ಕೊಳ್ತಾ ಇದ್ದೀನಿ. ಶೇಂಗಾವನ್ನು ನಾನು ಜಾಸ್ತಿನೇ ಹುರ್ಕೊಳ್ಳುವಾಗ, ಯಾಕೆಂದರೆ ನಮ್ಮನೇಲಿ ಯಾವುದೇ ರೀತಿ ಸ್ನ್ಯಾಕ್ಸನ್ನು ಇಟ್ಟಿರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಏನಾದರೂ ತಿನ್ನಬೇಕು ಅನಿಸ್ದಾಗ ಅಥವಾ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ದಾಗ ಈ ರೀತಿ ಹುರಿದಿರುವಂಥ ಶೇಂಗಾವನ್ನು ಜಾಸ್ತಿ ತಿಂತಾ ಇರ್ತೀವಿ. ಹಾಗಾಗಿ ಹುರಿಯುವಾಗ ಈ ರೀತಿ ಹೆಚ್ಚಾಗಿ ಹುರಿದು ಎತ್ತಿಟ್ಕೊಳ್ತೀನಿ. ಹಾಗೆ ಬಾಕ್ಸಲ್ಲಿ ಕೂಡ ಶೇಂಗಾ ಖಾಲಿಯಾಗಿತ್ತು, ಅದನ್ನು ಕೂಡ ಸ್ಟೋರ್ ಮಾಡಿ ಎತ್ತಿಟ್ಕೊಂಡೆ. ನಂತರ ಇದರ ಬೀಜವನ್ನು
ಚೆನ್ನಾಗಿ ಶೇಂಗಾ ಬೀಜವನ್ನು ಉಜ್ಜಿಕೊಂಡು ನಂತರ ಇದನ್ನು ಕೇರ್ಕೊಂಡ್ರೆ ನಮಗೆ ಶೇಂಗಾ ಬೀಜದ ಸಿಪ್ಪೆ ಈಸಿಯಾಗಿ ಬಿಡುತ್ತೆ. ನಂತರ ಒಂದು ಪೇಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಜಾರಲ್ಲಿ ಒಂದು 1/4 ಇಂಚಷ್ಟು ಶುಂಠಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 5ರಿಂದ 6 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಬಟ್ಲಿನಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಶಿನವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/4 ಬಟ್ಲಷ್ಟು ಕಡಲೆಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹುರಿದು ಇಟ್ಕೊಂಡಂಥ ಶೇಂಗಾವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು 1/4 ಬಟ್ಲಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ನಂತರ ಮಿಕ್ಕಿದಂಥದ್ದನ್ನೆಲ್ಲ ನಾನಿಲ್ಲಿ ಒಂದು ಬಾಕ್ಸಿಗೆ 8 ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಮೆತ್ತಗೂ ಕೂಡ ಆಗೋದಿಲ್ಲ. ಈ ರೀತಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಬೇಕಾದಾಗೆಲ್ಲ ಸ್ನ್ಯಾಕ್ಸ್ ತಿನ್ನುವಾಗ ಇದನ್ನು ತಿನ್ಕೊಳ್ಬೋದು. ನಂತರ ನಾನಿಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬದನೆಕಾಯಿ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಒಂದು 4 ಪೀಸಾಗಿ ಅದಕ್ಕೆ ನಾನಿಲ್ಲಿ ಈ ಮಿಕ್ಸ್ಚರನ್ನು ತುಂಬ್ಕೊಳ್ತಾ ಇದ್ದೀನಿ. ತುಂಬ ವೆರೈಟಿಯಲ್ಲಿ ನಾವು ಈ ಒಂದು ಎಣ್ಗಾಯನ್ನು ಮಾಡ್ಕೊಳ್ಬೋದು. ಇದು ಒಂದು ವೆರೈಟಿಯಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಂತರ ಒಂದು ಬಾಣಲೆಗೆ ನಾನಿಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ ಒಂದು 2 ಎಸಳಿನಷ್ಟು ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂಚೂರು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಂಡು ನಂತರ ತುಂಬಿ ಇಟ್ಕೊಂಡಂಥ ಬದನೆಕಾಯಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಏನಿತ್ತು ಆ ಮಿಕ್ಸ್ಚರ್ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನಿಮ್ಗೆ ಯಾವ ಅದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಒಂದು ಲಿಡ್ಡನ್ನು ಮುಚ್ಚಿ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ಅದನ್ನು ಬೇಯಲಿಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ನೆನೆಸಿಟ್ಟಂಥ ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪಲ್ಯಕ್ಕೆ ನಾನಿಲ್ಲಿ ಮಿಕ್ಸ್ಚರನ್ನು ರುಬ್ಕೊಳ್ಳುವಾಗ 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಸೇರಿಸ್ಕೊಂಡಿದ್ದೆ. ಈ ರೀತಿ ಎಳ್ಳನ್ನು ಸೇರಿಸೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಪಲ್ಯನೂ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಐರನ್ ಕಡಾಯಿ ಆಗಿರೋದ್ರಿಂದ ಒಂದು ಬೌಲ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಐರನ್ ಕಡಾಯಲ್ಲಿ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಲಂಚ್ ಪ್ಲೇಟನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂಥೇಳಿ. ಹಾಗೆಯೇ ನಾನಿಲ್ಲಿ ಬಟ್ಟೆ ಕೂಡ ವಾಶ್ ಮಾಡಿದೆ. ಅದನ್ನು ಎತ್ಕೊಂಡು ಬರಲಿಕ್ಕೆ ಅಂತ ಟೆರೆಸ್ಗೆ ಹೋದೆ. ಬಟ್ಟೆ ಕೂಡ ಎತ್ಕೊಂಡು ಬಂದು ನಂತರ ಕರ್ಟನ್ಸ್ ಏನಿತ್ತು ಅದನ್ನೆಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಲ್ಲ ಕೆಲಸ ಮುಗಿದ್ಮೇಲೆ ಜೊತೆಗೆ ಒಂದು ಕಪ್ ಟೀ ಇದ್ದು ಆರಾಮಾಗಿ ನಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಕುಡಿತಾ ಇದ್ದರೆ ಎಷ್ಟು ನೆಮ್ಮದಿ ಇರುತ್ತೆ ಅಲ್ವಾ? ಹೌದು, ಎಲ್ಲರಿಗೂ ಕೂಡ ಅವರವರ ಟೈಮು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ನನಗೆ ಟೀ ಕುಡಿಯುವಾಗ ಈ ರೀತಿ ನೆಮ್ಮದಿಯಾಗಿ ಕುತ್ಕೊಂಡು ಕುಡಿದ್ರೆ ತುಂಬಾ ಮೈಂಡ್ ಫ್ರೆಶ್ ಅನಿಸುತ್ತೆ. ನಂತರ ನಾನಿಲ್ಲಿ ಒಂದು ತುಪ್ಪವನ್ನು ಬಳಸ್ಕೊಂಡು ಯಾವ ರೀತಿ ಕ್ರೀಮನ್ನು ಮಾಡ್ಕೊಳ್ಬೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ರೀತಿ ಒಂದು ದೊಡ್ಡ ಪ್ಲೇಟನ್ನು ತಗೊಂಡು ಈ ಪ್ಲೇಟಲ್ಲಿ ನಾನಿಲ್ಲಿ ಮನೆಯಲ್ಲೇ ಮಾಡಿದಂಥ ಶುದ್ಧವಾದ ತುಪ್ಪವನ್ನು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿದಂಥ ತುಪ್ಪ ಆದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಹಾಗೆ ಸ್ಕಿನ್ಗೂ ಕೂಡ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ ಒಂದು 10 ml ನೀರನ್ನು ಸೇರಿಸ್ಕೊಂಡು, ಅದು ಐಸ್ ವಾಟರ್ ಆದರೆ ತುಂಬಾ ಒಳ್ಳೆಯದು ಅಥವಾ ನಾರ್ಮಲ್ ವಾಟರನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಅದನ್ನು ಸೇರಿಸ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಹೋಗಬೇಕು. ನೋಡ್ತಾ ಇರ್ಬೋದು ಒಂದು 5ರಿಂದ 10 ನಾನಿಲ್ಲಿ ಈ ರೀತಿ ತಿರುಗಿಸ್ಕೊಂಡು 5ರಿಂದ 10 ಬಾರಿ ನಂತರ ಆ ನೀರನ್ನು ಚೆಲ್ಲಿ ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಈ ರೀತಿಯಾಗಿ 100 ಬಾರಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಪ್ಪ ನಮಗೆ ಕ್ರೀಮ್ ಟೆಕ್ಸ್ಚರಲ್ಲಿ ಟರ್ನ್ ಆಗುತ್ತೆ. ಆವಾಗ ಆ ಕ್ರೀಮನ್ನು ನಮಗೆ ನಮ್ಮ ಸ್ಕಿನ್ಗೆ ನಾವು ಬಳಸ್ಕೊಳ್ಬೋದು. ಕ್ರೀಮ್ ಎಲ್ಲ ಒಂದ್ಸಲಿ ರೆಡಿ ಆದಮೇಲೆ ಅದನ್ನು ಪೂರ್ತಿಯಾಗಿ ನೀರನ್ನೆಲ್ಲ ತೆಗೆದುಕೊಂಡು ಒಂದು 8 ಬಾಕ್ಸಲ್ಲಿ ಹಾಕಿ ನೀವು ಎತ್ತಿಟ್ಕೊಳ್ಬೋದು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವಿಲ್ಲಿ ನೀರನ್ನು ಬಳಸಿರೋದ್ರಿಂದ ಹೊರಗಡೆ ಇಟ್ಟರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಬರೀ ಫೇಸ್ಗೆ ಅಲ್ಲ, ನಿಮ್ಮ ಕೈಕಾಲುಗಳಿಗೂ ಕೂಡ ಯೂಸ್ ಮಾಡ್ಬೋದು. ಕೈಕಾಲು ತುಂಬಾ ಡ್ರೈ ಆಗ್ತಾ ಇರುತ್ತೆ ಅಲ್ವಾ, ಅಂತ ಟೈಮಲ್ಲಿ ಕೈಕಾಲುಗಳಿಗೂ ಕೂಡ ಯೂಸ್ ಮಾಡಿದ್ರೆ ಸ್ಕಿನ್ನು ಹೈಡ್ರೇಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ.
ರೆಡಿಯಾಗಿರುವಂಥ ಕ್ರೀಮನ್ನು ನೋಡ್ತಾ ಇರ್ಬೋದು. ಇದನ್ನು ನಾನು ಅಪ್ಲೈ ಮಾಡಿ ಕೂಡ ನಿಮ್ಮ ಹತ್ರ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ. ಇದನ್ನು ತುಂಬ ಕೂಡ ಯೂಸ್ ಮಾಡಬಾರ್ದು, ಜಸ್ಟ್ ಒಂದು ಬಟಾಣಿ ಸೈಜಲ್ಲಿ ನಾವು ಇದನ್ನು ತೊಗೊಳ್ಬೇಕಾಗತ್ತೆ. ಗೀ ನಮಗೆ ಒಂದು ಆಯಿಲ್ ಫಾರ್ಮಲ್ಲಿರುತ್ತೆ, ನಮಗೆ ಎಣ್ಣೆ ಅನಿಸ್ತಾ ಇರುತ್ತೆ. ಹಂಗಾಗಿ ಜಸ್ಟ್ ಒಂದು ಬಟಾಣಿ ಸೈಜಲ್ಲಿ ತೊಗೊಂಡ್ರೆ ಸಾಕಾಗತ್ತೆ. ಇಷ್ಟನ್ನು ತೊಗೊಂಡು ನಿಮ್ಮ ಆಲ್ ಓವರ್ ಫೇಸ್ಗೆ ನೀವು ಅಪ್ಲೈ ಮಾಡ್ಬೋದು. ಇದನ್ನು ನಾವು ಜೆಂಟಲಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಸ್ಕಿನ್ಗೆ. ಹಾಗೆಯೇ ಇದನ್ನು ನೀವು ಲಿಪ್ಗೂ ಕೂಡ ಅಪ್ಲೈ ಮಾಡ್ಬೋದು, ಹಾಗೆ ಲ್ಯಾಶಸ್ಗಾಗಿರ್ಬೋದು ಅಥವಾ ಐಬ್ರೋಸ್ಗಾಗಿರ್ಬೋದು. ನೀವು ಅಪ್ಲೈ ಮಾಡಿದರೆ ಐಬ್ರೋಸ್ ಹಾಗೆ ಲ್ಯಾಶಸ್ಸು ತಿಕ್ಕಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದು ನಿಮ್ಮ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಚಿಕ್ಕ ಮಕ್ಕಳಿಂದ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಯಾರಾದರೂ ಯೂಸ್ ಮಾಡ್ಬೋದು. ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆದರೆ ಕೆಲವೊಬ್ಬರಿಗೆ ಈ ಆಯಿಲ್ ಕಂಟೆಂಟ್ ಇರುವಂಥ ಕ್ರೀಮ್ ಅಥವಾ ಯಾವುದೇ ಒಂದು ಯೂಸ್ ಮಾಡಿದರೆ ಪ್ರಾಡಕ್ಟನ್ನು ಸ್ವಲ್ಪ ಈ ಪಿಂಪಲ್ಸ್ ಎಲ್ಲ ಆಗೋದು ಅಥವಾ ಪಿಂಪಲ್ಸ್ ಇದ್ದವರಿಗೆ ಇದು ಆ್ಯಕ್ಟಿವ್ ಪಿಂಪಲ್ಸ್ ಇದ್ದವರಿಗೆ ಸ್ವಲ್ಪ ಪಿಂಪಲ್ಸು ಟ್ರಿಗರ್ ಆಗ್ತಾ ಇರುತ್ತೆ. ಅಂಥವರು ಯೂಸ್ ಮಾಡೋದು ಬೇಡ. ಅದರ್ವೈಸ್ ನೀವು ಡ್ರೈ ಸ್ಕಿನ್ ಆಗಿದ್ದು ತುಂಬಾ ಡ್ರೈ ಆಗ್ತಿದೆ ಸ್ಕಿನ್ ಅನ್ನೋರು, ಅಥವಾ ನಮಗೆ ಸ್ಕಿನ್ನು ಗ್ಲೋ ಆಗಿ ಕಾಣಬೇಕು, ಸ್ಕಿನ್ ಹೆಲ್ದಿಯಾಗಿ ಕಾಣಬೇಕು, ಒಂದು ನ್ಯಾಚುರಲ್ ಸಿರಮ್ನ ಯೂಸ್ ಮಾಡೋ ಬದಲು ನೀವು ಈ ಕ್ರೀಮನ್ನು ಯೂಸ್ ಮಾಡ್ಬೋದು. ಇದು ಕೂಡ ಒಂದು ಸಿರಮ್ ಥರನೇ ವರ್ಕ್ ಆಗುತ್ತೆ. ನಾವು ಸಾಕಷ್ಟು ಸಿರಮ್ಗಳನ್ನು ಯೂಸ್ ಮಾಡ್ತಾ ಇರ್ತೀವಿ ಫೇಸ್ಗೆ, ಫೇಸ್ ಗ್ಲೋ ಆಗಲಿ ಅಥವಾ ಫೇಸು ಕ್ಲಿಯರ್ ಆಗಲಿ ಅಂತೇಳಿ. ಅದರ ಬದಲು ಈ ರೀತಿಯಾದ ಒಂದು ನ್ಯಾಚುರಲ್ ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಈ ಕ್ರೀಮು ನಿಮಗೆ ಮಾಯ್ಶ್ಚರೈಸರ್ ಆಗಿ ಹಾಗೆಯೇ ಹೈಡ್ರೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿರುವ ಟಾಕ್ಸಿನ್ಸನ್ನು ಕ್ಲಿಯರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಮೇನ್ಲಿ ನಮ್ಮ ಆ್ಯಂಟಿ ಏಜಿಂಗಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಈ ಕ್ರೀಮನ್ನು ಯೂಸ್ ಮಾಡ್ಬೋದು. ಹಾಗೆಯೇ ನಿಮ್ಗೇನು ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಮ್ಮ ಸ್ಕಿನ್ನಿಗೆ ಆ್ಯಂಟಿ ಏಜಿಂಗ್ ಕ್ರೀಮ್ ಆಗೇನೆ ವರ್ಕ್ ಆಗುತ್ತೆ. ನಾವು ಕೆಲವೊಬ್ಬರು ರೆಟನಾಲ್ ಯೂಸ್ ಮಾಡ್ತಾ ಇರ್ತಾರೆ, ಆ್ಯಂಟಿ ಏಜಿಂಗ್ ಆಗ್ತಾ ಇರುತ್ತೆ. ಒಂದು 30 ವರ್ಷ ಆಗ್ತಾ ಇದ್ದಂಗೆ ನಮ್ಮ ಸ್ಕಿನ್ನು ಸ್ಯಾಗಿ ಆಗೋದು ಅಥವಾ ಸ್ಕಿನ್ನು ನಮಗೆ ಗೊತ್ತಾಗುತ್ತೆ ಏಜ್ ಆಗ್ತಾ ಇದೆ ಅಂತ. ಅಂಥವರು ಇವಾಗಲೇ ಇದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸನ್ನು ಕಾಣ್ಬೋದು. ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ನಿಧಾನವಾಗಿ ನಿಮಗೆ ರಿಸಲ್ಟ್ ಗೊತ್ತಾಗ್ಬೋದು. ಆದರೆ ಇದು ಪರ್ಮನೆಂಟ್ ಆಗಿರುತ್ತೆ, ಹಾಗೆಯೇ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗಂತೂ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ಸ್ಕಿನ್ ಕೂಡ ಡ್ರೈ ಆಗ್ತಾ ಇರುತ್ತೆ. ಅಂಥವ್ರಿಗೂ ಕೂಡ ಈ ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಡೌಟ್ ಬೇಡ, ಹಾಗೆಯೇ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಟ್ರೈ ಮಾಡಿದ್ರಿ ಅಂದರೆ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಹಾಗೆಯೇ ಇವತ್ತಿನ ದಿನ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.